ಡೊನಾಲ್ಡ್ ಟ್ರಂಪ್ ನೆಟೋ ಪರ ಹೋರಾಡ್ತಾ ಇದ್ದಾರಾ ಅಥವಾ ಅದರ ವಿರುದ್ಧನಾ? ವಿರೋಧಿಗಳಿಗಿಂತ ಮಿತ್ರ ರಾಷ್ಟ್ರಗಳನ್ನ ಟ್ರಂಪ್ ಹೆಚ್ಚು ಟೀಕಿಸುವಾಗ ನೆಟೋ ಇನ್ನೂ ತನ್ನನ್ನ ಯುನೈಟೆಡ್ ಫ್ರಂಟ್ ಅಂತ ಕರೆದುಕೊಳ್ಳಬಹುದಾ? ರಕ್ಷಣೆಗಾಗಿ ಪ್ರತಿ ಸದಸ್ಯ ರಾಷ್ಟ್ರದ ಜಿಡಿಪಿಯ 5% ಬೇಡಿಕೆ ಮೈತ್ರಿಕೂಟದೊಳಗಿನ ಬಲಾನ ಅಥವಾ ಹತಾಶೆನ? ಟ್ರಂಪ್ ಕಾಲದಲ್ಲಿ ನೆಟೋ ರಾಜತಾಂತ್ರಿಕತೆಯ ಬದಲು ಡಾಲರ್ಗಳಲ್ಲಿ ನಿಷ್ಠಳೆಯುವಂತಹ ವಹಿವಾಟು ಕ್ಲಬ್ ಆಗ್ಬಿಟ್ಟಿದೆಯಾ? ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋ ಹಾಗೆ ನೆಟೋ ರಕ್ಷಣೆಗೆ ತಯಾರಿ ನಡೀತಾ ಇದೆನಾ ಅಥವಾ ಮತ್ತೊಂದು ಯುದ್ಧದಲ್ಲಿ ಸಿಲುಕೊಳ್ತಾ ಇದೆಯಾ? ನನ್ನ ಹೆಗ್ನಲ್ಲಿ ನೆಟೋ ಶೃಂಗಸಭೆ ನಡೆದ ಬಳಿಕ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಹೆಗ್ನಲ್ಲಿ ನಡೆದಂತಹ ನೆಟೋ ಶೃಂಗಸಭೆಯ ಸ್ಕ್ರೀನ್ ಶಾಟ್ಗಳನ್ನ ಟ್ರಂಪ್ ಜೂನ್ 24ರಂದು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಅದರಲ್ಲಿ ನೆಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರೂಟ್ ಜೊತೆಗಿನ ಟ್ರಂಪ್ ಚಾಟ್ಗಳಿದ್ವು. ಅನೇಕ ಅಮೆರಿಕನ್ ಅಧ್ಯಕ್ಷರು ಮಾಡಲಾಗದ ಕೆಲಸವನ್ನ ನೀವು ಮಾಡಿದ್ದೀರಿ ಅಂತ ರೂಟ್ ಅವರು ಟ್ರಂಪ್ ಅವರನ್ನ ಹೊಗಳಿ ಬರೆದಿದ್ರು. ಆದ್ರೆ ಸಭೆಗೂ ಮೊದಲು ರೂಟ್ ಬರೆದಿದ್ದಂಥ 2 ವಿಷಯಗಳು ಇಡೀ ಯುರೋಪಿನ ಮನಸ್ಸನ್ನು ಕೆಡಿಸಿದ್ವು. ತಮ್ಮ 2ನೇ ಅವಧಿಯಲ್ಲಿ ಟ್ರಂಪ್ ಶತ್ರುಗಳಿಗಿಂತ ಹೆಚ್ಚಾಗಿ ಮಿತ್ರ ರಾಷ್ಟ್ರಗಳ ಮೇಲೇ ಹೆಚ್ಚು ದಾಳಿ ಮಾಡ್ತಾ ಇದ್ದಾರೆ. ನೆಟೋ ದೇಶಗಳು ಭದ್ರತೆಗಾಗಿ ಖರ್ಚು ಮಾಡೋದಿಲ್ಲ, ಅದಕ್ಕಾಗಿನೇ ಅಮೆರಿಕದ ಖಜಾನೆ ಖಾಲಿ ಆಗ್ತಾ ಇದೆ. ಮತ್ತೆ ಈಗ ನೆಟೋ ದೇಶಗಳು ತಮ್ಮ ರಕ್ಷಣೆಗಾಗಿ ಹೆಚ್ಚು ವೆಚ್ಚ ಮಾಡಬೇಕಾಗಿದೆ ಅಂತ ಟ್ರಂಪ್ ಹೇಳ್ತಾ ಬಂದಿದ್ದಾರೆ. ಇದೇ ವಿಷಯಗಳನ್ನ ಮಾರ್ಕ್ ರೂಟ್ ಅವರು ಟ್ರಂಪ್ಗೆ ಬರೆದಂತಹ ಸಂದೇಶದಲ್ಲಿ ಹೇಳಿದ್ರು. ನಾವು ರಕ್ಷಣೆಗಾಗಿ 5% ಖರ್ಚು ಮಾಡೋದಕ್ಕೆ ಎಲ್ಲರ ಮನವೊಲಿಸಿದ್ದೀವಿ ಅಂತ ರೂಟ್ ಹೇಳಿದ್ರು. ಯುರೋಪ್ ದೊಡ್ಡ ಪ್ರಮಾಣದಲ್ಲಿ ಪಾವತಿಸಲಿದೆ ಅಂತ ಕೂಡ ಅವ್ರು ಹೇಳಿದ್ರು. ನೆಟೋ ಶೃಂಗಸಭೆ ಜಿಡಿಪಿಯ 5% ಅನ್ನ ರಕ್ಷಣೆಗಾಗಿ ಖರ್ಚು ಮಾಡುವಂಥ ಪ್ರಸ್ತಾಪವನ್ನ ಪರಿಗಣಿಸಬಹುದು ಅನ್ನುವಂಥ ಸುದ್ದಿ ಬರತೊಡಗಿದೆ. ಅದು ಬಹಳ ದೊಡ್ಡ ಮೊತ್ತವಾಗಿರುತ್ತೆ ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ. ಇದರಿಂದಾಗಿ ಅಮೆರಿಕ, ಇಸ್ರೇಲ್ ಮುಂತಾದ ಮಿಲಿಟರಿ ಹಾರ್ಡ್ವೇರ್ನ ದೊಡ್ಡ ರಫ್ತುದಾರರು ಬಹಳಷ್ಟು ಲಾಭ ಪಡಿತಾರೆ. ಆದರೆ ಯುರೋಪಿನ ಹೆಚ್ಚಿನ ದೇಶಗಳ ಬಜೆಟ್ ಸರಿ ಹೊಂದದೆ ಹೋಗಬಹುದು. ಇನ್ನು ನೆಟೋ ಅಂತ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ. ಇದನ್ನ 1949ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೋವಿಯತ್ ಒಕ್ಕೂಟದ ವಿಸ್ತರಣೆ ತಡೆಯೋದು ಇದರ ಉದ್ದೇಶ ಆಗಿತ್ತು. ಹಾಗಾದ್ರೆ ಈಗ ಸೋವಿಯತ್ ಒಕ್ಕೂಟ ಇಲ್ಲದಿರುವಾಗ ಈ ಸಂಸ್ಥೆ ಕೆಲಸ ಏನು? ಹಾಗಾದ್ರೆ ಇಲ್ಲಿ ವಾಸ್ತವವಾಗಿ ಈ ಸಂಸ್ಥೆ ಕಾಲಕ್ರಮೇಣ ಸ್ವರೂಪವನ್ನು ಬದಲಾಯಿಸಿಕೊಂಡಿದೆ. 1991ರಲ್ಲಿ ಸೋವಿಯತ್ ಒಕ್ಕೂಟ ವಿಭಜನೆಯಾದಾಗ ಅದು ವಿಶ್ವಶಾಂತಿ ಅಂತ ಕರೆಯಲಾಗುವಂಥ ಹೊಣೆಯನ್ನು ತೆಗೆದುಕೊಂಡಿತು. ಇನ್ನು ವಿಪರ್ಯಾಸ ಏನಂದ್ರೆ ಈ ನೆಟೋ ವಿಶ್ವಶಾಂತಿ, ಪ್ರಜಾಪ್ರಭುತ್ವ, ಮಹಿಳಾ ಹಕ್ಕುಗಳು ಅಥವಾ ಮಾನವ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸುವಲ್ಲೆಲ್ಲ ಬಾಂಬ್ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಯುಗೋಸ್ಲೋವಿಯಾ, ಕೊಸೋವೋ ಹಾಗೆ ಅಫ್ಘಾನಿಸ್ತಾನ್ ಮೊದಲಾದ ಕಡೆಗೆ ಇದನ್ನ ನಾವು ಕಂಡಿದ್ದೀವಿ. ನೆಟೋನಲ್ಲಿ ಒಟ್ಟು 32 ಸದಸ್ಯ ದೇಶಗಳಿವೆ. ಇವುಗಳಲ್ಲಿ ಅಮೆರಿಕ, ಕೆನಡಾ, ಫ್ರಾನ್ಸ್, ಇಟಲಿ, ಬ್ರಿಟನ್, ಟರ್ಕಿ, ಜರ್ಮನಿ ಅಂತ ಪ್ರಬಲ ದೇಶಗಳು ಕೂಡ ಸೇರಿವೆ. ಇನ್ನು ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಹೊಸದಾಗಿ ಸೇರ್ಪಡೆಯಾಗಿವೆ. ಫಿನ್ಲ್ಯಾಂಡ್ 2023ರಲ್ಲಿ ಮತ್ತೆ ಸ್ವೀಡನ್ 2024ರಲ್ಲಿ ಈ ಒಂದು ಸಂಸ್ಥೆಯನ್ನ ಸೇರ್ಕೊಂಡ್ವು. ಅವುಗಳ ಸೇರ್ಪಡೆಗೆ ಟರ್ಕಿ ದೊಡ್ಡ ಅಡಚಣೆಯನ್ನು ಉಂಟು ಮಾಡ್ತು. ಯಾಕಂತಂದ್ರೆ ಕುರ್ದಿಸ್ತಾನ್ ವರ್ಕರ್ಸ್ ಪಾರ್ಟಿ ಈ ದೇಶಗಳಲ್ಲಿದೆ. ಅದನ್ನ ಟರ್ಕಿ ಭಯೋತ್ಪಾದಕ ಸಂಘಟನೆ ಅಂತ ಪರಿಗಣಿಸುತ್ತೆ. ಕಡೆಗೆ ಅವುಗಳ ಸೇರ್ಪಡೆಯನ್ನ ಟರ್ಕಿ ಮನಸ್ಸಿಲ್ಲದ ಮನಸ್ಸಿಂದಾನೇ ಒಪ್ಕೊಳ್ತು. ನೆಟೋ ಜಂಟಿ ಮಿಲಿಟರಿ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲಿನ ದಾಳಿಯನ್ನ ಇಡೀ ಸಂಸ್ಥೆಯ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಆದ್ರಿಂದಾನೇ ಎಲ್ಲಾ ಸದಸ್ಯರು ಅದರ ರಕ್ಷಣೆಗೆ ತಮ್ಮ ಸೈನ್ಯ ನಿಯೋಜಿಸಬೇಕಾಗತ್ತೆ. ಇದು ನೆಟೋದ 5ನೇ ವಿಧಿಯಲ್ಲಿದೆ. ಇನ್ನು ಸೆಪ್ಟೆಂಬರ್ 11, 2001ರಂದು ಅಮೆರಿಕಾದ ಮೇಲಿನ ಭಯೋತ್ಪಾದಕ ದಾಳಿಯ ನಂತರ ನೆಟೋ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತು. ಅದಾದ ನಂತರ ಅಮೆರಿಕನ್ ಸೇನೆ 20 ವರ್ಷಗಳ ಕಾಲ ಅಲ್ಲಿನೇ ಇತ್ತು. $100 ಕೋಟಿ ಖರ್ಚು ಮಾಡಿ 2021ರಲ್ಲಿ ಅಲ್ಲಿಂದ ವಾಪಸ್ಸಾಯಿತು. ನೆಟೋ ತನ್ನದೇ ಆದಂತಹ ಸೈನ್ಯವನ್ನು ಹೊಂದಿಲ್ಲ. ಬಿಕ್ಕಟ್ಟಿನ ಸಮಯದಲ್ಲಿ ಎಲ್ಲಾ ದೇಶಗಳ ಸೈನ್ಯ ಒಟ್ಟಾಗಿ ಹೋರಾಡಬೇಕಾಗಿರುತ್ತೆ. ಇನ್ನು ನೆಟೋ ಸದಸ್ಯ ರಾಷ್ಟ್ರಗಳು ಒಟ್ಟು 35 ಲಕ್ಷ ಸೈನಿಕರ ಬಲವನ್ನು ಹೊಂದಿದೆ. ನೆಟೋ ಸದಸ್ಯ ರಾಷ್ಟ್ರಗಳ ಸೈನ್ಯ ಕಾಲ ಕಾಲಕ್ಕೆ ಸಮರಾಭ್ಯಾಸಗಳನ್ನು ನಡೆಸುತ್ತೆ. ಹಾಗಾದ್ರೆ ಇದಕ್ಕೆ ಹಣಕಾಸು ಎಲ್ಲಿಂದ ಬರುತ್ತೆ? ಇದಕ್ಕಾಗಿಯೇ ಎಲ್ಲ ದೇಶಗಳು ತಮ್ಮ ಜಿಡಿಪಿಯ 2% ರಕ್ಷಣಾ ಬಜೆಟ್ನಲ್ಲಿ ತಮ್ಮದೇ ಸೈನ್ಯಕ್ಕಾಗಿ ಖರ್ಚು ಮಾಡಬೇಕು ಅನ್ನೋದು ನಿಯಮ ಇದೆ. ಆದರೆ ವಾಸ್ತವದಲ್ಲಿ ಈ ವೆಚ್ಚವನ್ನು ಮಾಡಲಾಗ್ತಾ ಇಲ್ಲ. ಬಹಳಷ್ಟು ಹಣವನ್ನ, ಅಪಾರ ಸಂಪತ್ತನ್ನು ಹೊಂದಿರುವಂತಹ ಅಮೆರಿಕ ತನ್ನ ಜಿಡಿಪಿಯ 3.5% ಅನ್ನ ಮಾತ್ರನೇ ಖರ್ಚು ಮಾಡೋ ಮೂಲಕನೇ ಬರುತ್ತೆ. ಆದರೆ ನೆಟೋದಲ್ಲಿ ತಮ್ಮ ಜಿಡಿಪಿಯ 2% ಅನ್ನ ಸಹ ಖರ್ಚು ಮಾಡೋದಕ್ಕೆ ಸಾಧ್ಯವಾಗದಂಥ ಅನೇಕ ದೇಶಗಳಿವೆ.
ಅದಕ್ಕಾಗಿಯೇ ಅಧ್ಯಕ್ಷೀಯ ಚುನಾವಣೆಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನೆಟೋವನ್ನು ತೊರೆಯೋದಾಗಿ ಬೆದರಿಕೆ ಹಾಕಿದ್ರು. ನಾವೇ ಖರ್ಚು ಮಾಡೋದಾದ್ರೆ ನಾವು ಬೇರೆಯವರಿಗಾಗಿ ಯಾಕೆ ಖರ್ಚು ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಹಾಗೆ 2014ರಲ್ಲಿ ರಷ್ಯಾ ಕ್ರೈಮಿಯಾವನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಾಗ ನೆಟೋ ಅದರ ವಿರುದ್ಧ ಪ್ರತಿಭಟಿಸಿತು. ಆದರೆ ರಷ್ಯಾದ ವಿರುದ್ಧ ಯುದ್ಧ ಭೂಮಿಗೆ ಬಹಿರಂಗವಾಗಿ ಪ್ರವೇಶ ಮಾಡಲಿಲ್ಲ. ಪುಟಿನ್ ಉಕ್ರೇನ್ಗೆ ಪ್ರವೇಶಿಸಿದಾಗ ಪೂರ್ವ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ನಂತಹ ದೇಶಗಳಲ್ಲಿ ಅದು ಬಲಿಷ್ಠ ಅನ್ನುವಂಥ ಭೀತಿ ಹರಡಿತು. ನೆಟೋ ದೇಶಗಳು ಉಕ್ರೇನ್ಗೆ ಶಸ್ತ್ರಾಸ್ತ್ರ ಮತ್ತು ಮಾಹಿತಿಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದವು. ಆದರೆ ತಮ್ಮ ಸೈನ್ಯವನ್ನು ಅಲ್ಲಿ ಇಳಿಸಲಿಲ್ಲ. ಉಕ್ರೇನ್ ನೆಟೋ ಸದಸ್ಯತ್ವವನ್ನು ಪಡಿಬಾರದು ಅಂತ ರಷ್ಯಾ ಹೇಳುತ್ತೆ. ಅದು ಅದಕ್ಕೆ ಬೆದರಿಕೆಯನ್ನು ಒಡ್ಡುತ್ತೆ. 1997ರ ನಂತರ ನೆಟೋ ಸದಸ್ಯರಾದ ಎಲ್ಲ ದೇಶಗಳನ್ನು ನೆಟೋನಿಂದ ತೆಗೆದು ಹಾಕಬೇಕು ಮತ್ತು ಭವಿಷ್ಯದಲ್ಲಿ ಯಾವುದೇ ದೇಶವನ್ನು ನೆಟೋಗೆ ಸೇರಿಸಲಾಗುವುದಿಲ್ಲ ಅನ್ನುವಂಥ ಒಂದು ಖಾತ್ರಿಯನ್ನು ನೀಡಬೇಕು ಅಂತ ರಷ್ಯಾ ಹೇಳುತ್ತೆ. ಉಕ್ರೇನ್ ಸದಸ್ಯತ್ವ ಪಡೆದ್ರೆ ರಷ್ಯಾದ ಪಶ್ಚಿಮ ಗಡಿಯ 2/3ಕ್ಕಿಂತ ಹೆಚ್ಚು ಭಾಗ ನೇರವಾಗಿ ನೆಟೋ ವ್ಯಾಪ್ತಿಗೆ ಬರುತ್ತೆ. ಬಹುಶಃ ಈಗ ಅದಕ್ಕಾಗಿಯೇ ಟ್ರಂಪ್ ಈಗ ಉಕ್ರೇನನ್ನು ನೆಟೋಗೆ ತೆಗೆದುಕೊಳ್ಳಲಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಟ್ರಂಪ್ ರಷ್ಯಾದೊಂದಿಗೆ ನೇರವಾಗಿ ಹೋರಾಡೋದಕ್ಕೆ ಬಯಸೋದಿಲ್ಲ. ಟ್ರಂಪ್ ಯುದ್ಧ ಮಾಡಬಾರ್ದು ಅನ್ನುವಂಥ ಒಂದು ಘೋಷಣೆಯ ಮೇಲೆ ಚುನಾವಣೆಯಲ್ಲಿ ಗೆದ್ದರು. ಟ್ರಂಪ್ ಬಜೆಟ್ಗಾಗಿ ನೆಟೋ ದೇಶಗಳನ್ನು ಗುರಿಯಾಗಿಸಿಕೊಂಡು ಈಗ ಉಕ್ರೇನ್ಗೆ ಸಂಬಂಧಿಸಿ ಹಿಂದೆ ಸರಿಯೋದು ಯುರೋಪಿನ ನೆಟೋ ದೇಶಗಳಲ್ಲಿ ಆತಂಕವನ್ನು ಮೂಡಿಸಿದೆ. ನಾಳೆ ಟ್ರಂಪ್ ಕೂಡ ತನ್ನ 5ನೇ ವಿಧಿಯನ್ನು ನಂಬೋದಿಲ್ಲ ಅಂತ ಹೇಳಬಹುದು ಅನ್ನೋದು ಆ ದೇಶಗಳ ಆತಂಕ ಆಗಿದೆ. ಈಗ ಉಕ್ರೇನ್ ಅನುಭವಿಸಬೇಕಾಗಿರುವಂತಹ ಸ್ಥಿತಿ ಯುರೋಪನ್ನು ಚಿಂತೆಗೀಡು ಮಾಡಿದೆ. ಈಗ GDPಯ 5% ಖರ್ಚು ಮಾಡಬೇಕಾಗತ್ತೆ ಅನ್ನುವಂತಹ ರೂಟ್ ಅವರ ಸಂದೇಶ ಬಂದಿದೆ. ಹಾಗಾಗಿ ಶೃಂಗಸಭೆಯಲ್ಲಿ ಟ್ರಂಪ್ ತಾನು 5ನೇ ವಿಧಿಗೆ ಸಂಪೂರ್ಣವಾಗಿ ಬದ್ಧನಾಗಿದ್ದೀನಿ ಅಂತ ಸ್ಪಷ್ಟಪಡಿಸಿದರು. ಎಲ್ಲ ನೆಟೋ ದೇಶಗಳೊಂದಿಗೆ ಎಲ್ಲ ರೀತಿ ನಾನು ಇರೋದಾಗಿ ಟ್ರಂಪ್ ಹೇಳಿದರು. ಅಂದರೆ ಟ್ರಂಪ್ ತಾವು ನೆಟೋವನ್ನು ತೊರಿತಾ ಇಲ್ಲ ಮತ್ತು ಎಲ್ರಿಗೂ ಕೂಡ 5ನೇ ವಿಧಿಯ ರಕ್ಷಣೆಯನ್ನು ನೀಡ್ತೀವಿ ಅಂತ ಖಚಿತಪಡಿಸಿದ್ದಾರೆ. ಟ್ರಂಪ್ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಚರ್ಚೆ ಮಾಡಿದರು. ಅವರು ಇರಾನ್ ಮೇಲಿನ ಅಮೆರಿಕಾದ ದಾಳಿಯನ್ನು ಹಿರೋಶಿಮಾ ಮತ್ತು ನಾಗಾಸಕಿಯೊಂದಿಗೆ ಹೋಲಿಸಿದರು. ಹಿರೋಶಿಮಾ ಮತ್ತು ನಾಗಾಸಕಿಯೊಂದಿಗೆ ಹೋಲಿಸೋದಕ್ಕೆ ನಾನು ಬಯಸೋದಿಲ್ಲ, ಆದರೆ ವಾಸ್ತವದಲ್ಲಿ ನಾವು ಆಕ್ರಮಣ ಮಾಡಿದ್ರಿಂದಾನೇ ಈ ಯುದ್ಧ ಕೊನೆಗೊಂಡಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಕ್ಕಾಗಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಖರ್ಚು ಮಾಡಿದೆ, ಆದರೆ ಇಲ್ಲಿಯವರೆಗೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರು. ಅಮೆರಿಕದ ದಾಳಿ ಈ ಯುದ್ಧವನ್ನು ಕೊನೆಗೊಳಿಸಿದೆ ಅಂತ ಟ್ರಂಪ್ ಕೊಚ್ಚಿಕೊಂಡ್ರು. ಇನ್ನು ಅಮೆರಿಕ ಪ್ರವೇಶ ಮಾಡದೇ ಇದ್ರೆ ಇರಾನ್ ಇನ್ನೂ ಕೂಡ ಹೋರಾಡ್ತಾ ಇತ್ತು ಅಂತ ಹೇಳಿದರು. ಇರಾನ್ ಮೇಲಿನ ಅಮೆರಿಕದ ದಾಳಿ ಗಾಜಾ ಸಮಸ್ಯೆ ಮೇಲೂ ಕೂಡ ಪರಿಣಾಮ ಬೀರಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಹೊರತಾಗಿ ಶೃಂಗಸಭೆಯಲ್ಲಿ ಉಕ್ರೇನ್ ಯುದ್ಧದ ಬಗ್ಗೆ ಚರ್ಚೆ ಮಾಡಲಾಯಿತು. ಎಲ್ಲರೂ ಹಣವನ್ನು ಖರ್ಚು ಮಾಡ್ತಾ ಇರೋದ್ರಿಂದ ಈ ಯುದ್ಧ ಶೀಘ್ರದಲ್ಲಿನೇ ಕೊನೆಗೊಳ್ಳಬೇಕು ಅಂತ ಎಲ್ಲ ಸದಸ್ಯರು ಹೇಳಿದರು. ಈ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಬಜೆಟನ್ನು 5% ಹೆಚ್ಚಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿಯವರೆಗೆ ಈ ಮಿತಿ 2% ಆಗಿತ್ತು. ಈಗ ಈ ಮಿತಿಯನ್ನು 5%ಗೆ ಹೆಚ್ಚಿಸ್ತಾ ಇರುವಾಗ ಅನೇಕ ದೇಶಗಳು ಈ ಒಂದು ನಿರ್ಧಾರವನ್ನು ವಿರೋಧ ಮಾಡ್ತಾ ಇವೆ. ಅಂದರೆ ಈಗ ಉದಾಹರಣೆಗೆ ಸ್ಪೇನ್ ತನ್ನ GDPಯ 2.1%ಗಿಂತ ಹೆಚ್ಚು ಹಣವನ್ನು ರಕ್ಷಣೆಗಾಗಿ ಖರ್ಚು ಮಾಡೋದಿಲ್ಲ ಅಂತ ಹೇಳಿದೆ. ಇದೇನೇ ಇದ್ರೂ ಕೂಡ ಇದು ಟ್ರಂಪ್ ಅವರ ಒತ್ತಡ ತಂತ್ರ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಅವರು ಗುರಿಯನ್ನು ತುಂಬ ಹೆಚ್ಚಿಸೋದಕ್ಕೆ ಬಯಸ್ತಾರೆ. ಆ 5% GDP ಒಂದು ದೊಡ್ಡ ಸಂಖ್ಯೆ. ಅದು ಸಣ್ಣ ದೇಶ ಆಗಲಿ ಅಥವಾ ಒಂದು ದೊಡ್ಡ ದೇಶ ಆಗಲಿ ಯಾರೂ ಕೂಡ ಇಷ್ಟೊಂದು ಖರ್ಚು ಮಾಡೋದಿಲ್ಲ. ಅಮೆರಿಕ ಕೂಡ ಇದನ್ನು ಖರ್ಚು ಮಾಡೋದಿಲ್ಲ. ಗುರಿಯನ್ನು 5%ಗೆ ಹೆಚ್ಚಿಸುವಂಥ ಒತ್ತಡವನ್ನು ಹೇರಿದರೆ ಕನಿಷ್ಠ 2% ಮೂಲ ಬದ್ಧತೆ ಈಡೇರುತ್ತೆ ಅಂತ ಟ್ರಂಪ್ ಮತ್ತು ಅವ್ರ ಸಲಹೆಗಾರರು ನಂಬಿರಬಹುದೇನೋ. ಆಗ ಅಮೆರಿಕದ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಈಗ ಈ ಪ್ರಸ್ತುತ ಬೆದರಿಕೆಗಳನ್ನು ಗಮನದಲ್ಲಿಟ್ಕೊಂಡು ರಕ್ಷಣಾ ವೆಚ್ಚ ಹೆಚ್ಚಿಸೋದನ್ನು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇಲ್ಲ ಅಂತ ನೆಟೋ ಮಾರ್ಕ್ ರೂಟ್ ಹೇಳಿದ್ದಾರೆ. ಅದಕ್ಕಾಗಿಯೇ ಈ ನಿರ್ಧಾರವನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ರಷ್ಯಾ ಮತ್ತು ಚೀನಾ ತಮ್ಮ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸ್ತಾ ಇರೋದ್ರ ಬಗ್ಗೆ ಕೂಡ ರೂಟ್ ಪತ್ರಕರ್ತರೊಂದಿಗೆ ಮಾತಾಡ್ತಾ ಹೇಳಿದ್ದಾರೆ. ಚೀನಾ, ಉತ್ತರ ಕೊರಿಯಾ ಮತ್ತು ಇರಾನ್ ಕೂಡ ಒಂದು ಸವಾಲಾಗಬಹುದು. ಯಾಕಂತಂದರೆ ಈ ದೇಶಗಳು ಯುದ್ಧಕ್ಕೆ ಪ್ರವೇಶಿಸೋದಕ್ಕೆ ಉತ್ಸುಕವಾಗಿವೆ. ಆದ್ರಿಂದ ನಾವು ನಮ್ಮ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ರಕ್ಷಣಾ ಬಜೆಟನ್ನು 5% ಅಷ್ಟು ಹೆಚ್ಚಿಸುವಂಥ ನಿರ್ಧಾರ ತೆಗೆದುಕೊಂಡ್ರೆ ಅದು ಟ್ರಂಪ್ಗೆ ದೊಡ್ಡ ಜಯವಾಗಿರುತ್ತೆ. ಯಾಕಂದರೆ ಅವರು ಬಹಳ ಸಮಯದಿಂದ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ರು. ಅಮೆರಿಕ ವಿಶ್ವದ ಅತಿ ದೊಡ್ಡ ರಕ್ಷಣಾ ರಫ್ತುದಾರ. ಇತರ ದೇಶಗಳು ರಕ್ಷಣೆಗಾಗಿ ತಮ್ಮ ವೆಚ್ಚವನ್ನು ಹೆಚ್ಚು ಮಾಡಿದ್ರೆ ಅಮೆರಿಕಕ್ಕೆ ಹೆಚ್ಚಿನ ಲಾಭ ಆಗುತ್ತೆ. ನೆಟೋ ಹಣದಿಂದ ಅಮೆರಿಕ ಮತ್ತೂ ಬಲಗೊಳ್ಳುತ್ತೆ. ನೆಟೋದ ಇತರ ದೇಶಗಳು ಈ ಒಂದು ಗುರಿಯನ್ನು ಎಷ್ಟರ ಮಟ್ಟಿಗೆ ಪೂರೈಸೋದಕ್ಕೆ ಸಮರ್ಥವಾಗಿವೆ ಅಥವಾ ಎಷ್ಟರ ಮಟ್ಟಿಗೆ ಒಪ್ಪುತ್ತವೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ಇದ್ದಂಥ ಉದ್ವಿಗ್ನತೆ ಸದ್ಯಕ್ಕೆ ತಣ್ಣಗಾಗಿದೆ. ಅಮೆರಿಕದ ದಾಳಿಯ ಹೊರತಾಗಿಯೂ ಇರಾನ್ನ ಹೆಚ್ಚಿನ ಅಣುಸ್ಥಾವರಗಳು ಸುರಕ್ಷಿತವಾಗಿವೆ ಮತ್ತು ದಾಳಿ ಮೇಲಿನ ಕಟ್ಟಡಗಳಿಗೆ ಮಾತ್ರನೇ ಸೀಮಿತವಾಗಿದೆ ಅಂತ ಹೇಳಲಾಗಿದೆ. ವರದಿಯ ಪ್ರಕಾರ ಅಮೆರಿಕದ ದಾಳಿಗೆ ಮೊದಲು ಇರಾನ್ ತನ್ನ 2 ಪರಮಾಣು ನೆಲೆಗಳ ಮುಖ್ಯ ಬಾಗಿಲುಗಳನ್ನು ಮುಚ್ಚಿತ್ತು.
ಆದ್ರಿಂದ ಪರಮಾಣು ನೆಲೆಗಳ ಕೆಲ ನಿರ್ಮಾಣಗಳು ಮಾತ್ರನೇ ದಾಳಿಯಲ್ಲಿ ಹಾನಿಗೊಳಗಾದವು ಅಂತ ಹೇಳಲಾಗಿದೆ. ಇನ್ನು ಗುಪ್ತಚರ ವರದಿಯನ್ನು ಉಲ್ಲೇಖಿಸಿ CNN ಇದನ್ನ ಹೇಳಿದೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಂಡಿಲ್ಲ, ಅದನ್ನ ಕೆಲ ತಿಂಗಳ ಮಟ್ಟಿಗೆ ಹಿಂದಕ್ಕೆ ಹಾಕಲಾಗಿದೆ. ಇದನ್ನ ಮರುಪ್ರಾರಂಭಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದೇ ಪ್ರಶ್ನೆ. ಈಗ ಇದು ಎಲ್ಲ ಅವಶೇಷಗಳನ್ನು ತೆಗೆದುಹಾಕಿ ಎಷ್ಟು ಬೇಗನೆ ದುರಸ್ತಿ ಕೆಲಸ ಮುಗಿಸಬಹುದು ಅನ್ನೋದ್ರ ಮೇಲೆ ಇದು ಅವಲಂಬಿತವಾಗಿದೆ. ಇನ್ನು ಅಮೆರಿಕದ ದಾಳಿಯಲ್ಲಿ ಇರಾನ್ನ ಪರಮಾಣು ನೆಲೆಗಳು ಸಂಪೂರ್ಣವಾಗಿ ನಾಶ ಆಗಿವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಆದರೆ CNN ವರದಿ ಟ್ರಂಪ್ ಹೇಳಿಕೆಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಟ್ರಂಪ್ ಯಥಾ ಪ್ರಕಾರ ಟ್ರುತ್ ಸೋಷಲ್ನಲ್ಲಿ ಈ ಒಂದು ವರದಿಯನ್ನು ಸುಳ್ಳು ಅಂತ ಹೇಳಿದ್ದಾರೆ. ಇನ್ನು ಈ ನಡುವೆ ಇರಾನ್ ಸಂಸತ್ತು ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಅಂತಂದ್ರೆ IAEA ಪ್ರತ್ಯೇಕಗೊಳ್ಳಬೇಕು ಅಂತ ಹೇಳುವಂಥ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಈಗ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅನುಮೋದನೆ ಅಗತ್ಯ ಇದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕ್ವಾಲಿಬಾಫ್ ಇರಾನ್ ಈಗ ತನ್ನ ಪರಮಾಣು ಕಾರ್ಯಕ್ರಮವನ್ನು ಹೆಚ್ಚು ವೇಗವಾಗಿ ಮುಂದುವರಿಸಲಿದೆ ಅಂತ ಹೇಳಿದ್ದಾರೆ. ಅವರು IAEA ಟೀಕೆ ಮಾಡಿದ್ದಾರೆ ಮತ್ತೆ ಈ ಸಂಸ್ಥೆ ಇರಾನ್ನ ಪರಮಾಣು ನೆಲೆಗಳ ಮೇಲಿನ ದಾಳಿಯನ್ನು ಖಂಡಿಸುವಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ IAEA ತನ್ನ ನಿಷ್ಪಕ್ಷ ನಿಲುವನ್ನು ಕಳೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ. ಇರಾನ್ನ ಪರಮಾಣು ನೆಲೆಗಳ ಸುರಕ್ಷತೆ ಖಾತ್ರಿಪಡಿಸದವರೆಗೂ ಇರಾನ್ನ ಪರಮಾಣು ಸಂಸ್ಥೆ IAEA ಬೆಂಬಲ ನೀಡೋದನ್ನು ನಿಲ್ಲಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಹೀಗಾದಲ್ಲಿ ಅದು ಇಸ್ರೇಲ್ಗೆ ತಲೆನೋವಾಗಿ ಪರಿಣಮಿಸಬಹುದು. ಯಾಕಂದ್ರೆ ಹಾಗೇನಾದರೂ ಆದರೆ ಇರಾನ್ನ ಪರಮಾಣು ನೆಲೆಗಳ ತನಿಖೆ ಮಾಡೋದಕ್ಕೆ ಇರಾನ್ನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆ ಇರೋದಿಲ್ಲ. ಆದ್ರಿಂದ ಅವರು ಬಾಂಬ್ಗಳನ್ನು ತಯಾರಿಸ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಈಗಾಗಲೇ ಕಂಗೆಟ್ಟಿರುವಂಥ ಇಸ್ರೇಲ್ ಪಾಲಿಗೆ ಚಿಂತೆಗಳು ಕೂಡ ಕೊನೆಗೊಂಡಿಲ್ಲ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.